ಹಾಯ್ ಗಾಯ್ಸ್, ನಮಸ್ಕಾರ ವೀಕ್ಷಕರೇ. ವೆಲ್ಕಮ್ ಟು ಅನ್ಪಡ್ ಡಿಸೈನರ್ ಹೌಸ್ ಯೂಟ್ಯೂಬ್ ಚಾನಲ್. ನಾನಿದ್ದೀನ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾದರಿಂಗ್ ಪ್ಲೇಟ್ಸ್ ಹಾಗೆ ಟಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಯಾವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾದರಿಂಗ್ ಪ್ಲೇಟ್ಸ್ ಟಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ ಅಂತೇಳಿ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕೊಟ್ಟಿರೋ ಹಾಗೆ ಹ್ಯಾಂಡ್ ಗ್ಯಾದರ್, ಮಷಿನ್ ಗ್ಯಾದರ್, ನೈಫ್ ಪ್ಲೇಟ್ಸ್, kick plates, inverted box plates with stitch, godets, space tucks, pin tucks, space tucks with up and down ಸ್ಟಿಚ್, ಹಾಗೆ ಕ್ರಾಸ್ ಪಿನ್ ಟಕ್ಸ್ ಇಷ್ಟೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಇದನ್ನೆಲ್ಲ ತಿಳ್ಕೊಬೇಕಂತ ಇಷ್ಟ ಇದ್ದಲ್ಲಿ ನೀವು ಈ ವಿಡಿಯೋನ ಕಂಪ್ಲೀಟ್ ಎಂಡ್ವರೆಗೂ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಿಸ್ ಮಾಡಬೇಡಿ. ಹಾಗಾದರೆ ಕಂಟಿನ್ಯೂ ಮಾಡೋಣ ಬನ್ನಿ. ನೋಡಿ, ನಾನು ಇಲ್ಲೊಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಈ ಲಾಕ್ಡೌನ್ ಟೈಮಲ್ಲಿ ಅಥವಾ ಈ ಕೊರೋನಾ ಟೈಮಲ್ಲಿ ಬ್ಲೌಸ್ ಪೀಸ್ ಅಂತೂ ಎಲ್ಲರ ಮನೆಯಲ್ಲೂ ಇರುತ್ತೆ ಪ್ರಾಕ್ಟೀಸಿಗೆ. ಸೊ ಆ ಬ್ಲೌಸ್ ಪೀಸ್ ತೊಗೊಂಡು ನೋಡಿ ನಾನಿಲ್ಲಿ ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ ಅಂತೇಳಿ. ಇದು ನಾನು 10 ಸೆಂಟಿಮೀಟರ್ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇಟ್ಸ್ ಆಲ್ಮೋಸ್ಟ್ 20 by 20 ಸೆಂಟಿಮೀಟರ್ಸ್ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಿಮಗೆ ಯಾವ ರೀತಿ ಎಷ್ಟು ಪೀಸ್ ಬೇಕಾಗುತ್ತೆ ನೋಡಿ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಫಸ್ಟಾಗಿ ತೋರಿಸ್ತಾ ಇರೋವಂಥದ್ದು ಹ್ಯಾಂಡ್ ಗ್ಯಾದರ್. ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು ನೀಡಲ್ ತೊಗೊಂಡು ಥ್ರೆಡ್ ತೊಗೊಂಡು ಸ್ಟಿಚ್ ಮಾಡ್ತಾ ಹೋಗಿದ್ದೀನಿ. ಸೊ ಅದು ಮಾಡಿ ನಾನು ಎಳ್ದಿದ್ದೀನಿ. ಸೊ ಎಳ್ದಾಗ ಗ್ಯಾದರ್ಸ್ ಕ್ರಿಯೇಟ್ ಆಗುತ್ತೆ. ಆ ಕ್ರಿಯೇಟ್ ಆಗಿರೋ ಗ್ಯಾದರ್ಸ್ನ ನಾನು ಒಂದು ಪಟ್ಟಿ ಮೂಲಕ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ನಾವಿಲ್ಲಿ ಮುಗಿಸಿದ್ವಿ ಹ್ಯಾಂಡ್ ಗ್ಯಾದರ್ಸ್. ನೆಕ್ಸ್ಟ್ ನಾವು ಹೋಗೋಣ ಮಷಿನ್ ಗ್ಯಾದರ್ಗೆ. ಮಷಿನ್ ಗ್ಯಾದರಲ್ಲಿ ನೀವೇನು ಮಾಡಬೇಕಂತ ಹೇಳಿದ್ರೆ, ಒಂದು ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಿರೋ ಪೀಸ್ ಇರುತ್ತಲ್ವ, ನಿಮ್ಮ ವಿಡ್ತ್ ಅಂದರೆ ಮಷಿನಲ್ಲಿ ಎಷ್ಟು ಹೈಯೆಸ್ಟ್ ವಿಡ್ತ್ ಅಂತ ಇರುತ್ತೆ ಅದನ್ನು ಸ್ಟಿಚ್ ವಿಡ್ತ್ ತೊಗೊಳ್ಳಿ. ಹೈಯೆಸ್ಟ್ ಸ್ಟಿಚ್ ವಿಡ್ತ್ ನಂದು 4 ಇರೋದ್ರಿಂದ 4 ತೊಗೊಂಡು ನಾನು ಸ್ಟಿಚ್ ಮಾಡ್ಕೊಂಡು ನೋಡಿ ಯಾವ ರೀತಿಯಾಗಿ ಎಳಿತಾ ಇದ್ದೀನಿ ಅಂತ. ಯಾವುದಾದ್ರೂ ಒಂದು ಸಿಂಗಲ್ ಥ್ರೆಡ್ ಹಿಡ್ಕೊಂಡು ಅದನ್ನು ಹೇಳಿದ್ರೆ ಅದು ಅವಾಗ ಗ್ಯಾದರ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ, ನೋಡಿದ್ರಲ್ವ. ಸೊ ನಾನು ಇದನ್ನು ಸಹ ಒಂದು ಫ್ಯಾಬ್ರಿಕ್ ಅಂದರೆ ಒಂದು ಪೀಸ್ ಅಂದರೆ 1 ಇಂಚಷ್ಟು ಪಟ್ಟಿ ತೊಗೊಂಡು ಅದನ್ನು ಯಾವ ರೀತಿ ಕ್ಲೋಸ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂಥೇಳಿ ನೋಡಿದ್ರಲ್ವ. ಇದನ್ನು ಸಹ ತುಂಬಾ ಚೆನ್ನಾಗಿ ಕಾಣುತ್ತೆ, ಹಾಗೆ ಗ್ಯಾದರ್ಸ್ ಮಾಡೋದು ಈಸಿ. ನೋಡಿ, ನಾನಿಲ್ಲಿ ನೆಕ್ಸ್ಟ್ ತೋರಿಸ್ತಿರುವಂಥದ್ದು ನೈಫ್ ಪ್ಲೇಟ್ಸ್ ಅಂತ ಹೇಳಿ. ಇದು ನಾರ್ಮಲ್ ನಾವೆಲ್ಲ ಸ್ಕರ್ಟ್ಗಳಲ್ಲಿ ಯೂಶ್ವಲಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ಇದು ನಾವು ಆ್ಯಕ್ಚುಲಿ ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥದ್ದು. ಇದು 1 ಸೆಂಟಿಮೀಟರ್ ಅಷ್ಟು ಒಳಗಡೆ ಹಾಕಿ ಆ ರೀತಿಯಾಗಿ ಸ್ಟಿಚ್ ಮಾಡ್ತಾ ಬಂದರೆ ನೈಫ್ ಪ್ಲೇಟ್ಸು ನಮಗೆ ಕ್ರಿಯೇಟ್ ಆಗುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸುತ್ತೆ ಇದು ಅಂಥೇಳಿ. ಇದು ಮೊದಲೆಲ್ಲ ಸ್ಕೂಲ್ ಯೂನಿಫಾರ್ಮ್ಸಲ್ಲಿ ನಾವು ನೋಡ್ತಾ ಇದ್ವಿ. ನೆಕ್ಸ್ಟ್ ನಾನು ತೋರಿಸ್ತಿರುವಂಥದ್ದು ಕಿಕ್ ಪ್ಲೇಟ್ಸ್ ಅಂಥೇಳಿ. ನೋಡಿ, ಈ ರೀತಿಯಾಗಿ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನಾನು ಫುಲ್ ಸ್ಟಿಚ್ ಮಾಡ್ತಾಯಿಲ್ಲ, ಓನ್ಲಿ ಫಸ್ಟ್ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಾನು ಸ್ಟಿಚ್ ಮಾಡಿರುವಂಥದ್ದನ್ನ ನಾನು ಈವನ್ ಆಗಿ ಫೋಲ್ಡ್ ಮಾಡಿಕೊಂಡು ಅಗೇನ್ ಮೇಲೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಸ್ಕರ್ಟ್ಗಳಲ್ಲಿ ನೋಡ್ಬೋದು, ಪ್ರೊಫೆಷ್ನಲ್ ಸ್ಕರ್ಟ್ ಇರುತ್ತಲ್ವ ಅದರಲ್ಲಿ ನೋಡ್ಬೋದು. ಸ್ಕೂಲ್ ಯೂನಿಫಾರ್ಮ್ಸಲ್ಲೂ ಸಮ್ಟೈಮ್ಸ್ ನೋಡಿದ್ರಲ್ವ ಯಾವ ರೀತಿ ಕಾಣುತ್ತೆ ಅಂತ. ನೆಕ್ಸ್ಟ್ ನಾವು ನೋಡೋಣ ಇನ್ವರ್ಟೆಡ್ ಬಾಕ್ಸ್ನ. ಇದು ಇವಾಗಿನ ರೆಗ್ಯುಲರ್ ಸ್ಕೂಲ್ ಯೂನಿಫಾರ್ಮ್ಸಲ್ಲಿ ನೀವು ಈ ರೀತಿಯಾದ ಇನ್ವರ್ಟೆಡ್ ಬಾಕ್ಸ್ನ ನೋಡ್ದಲ್ವಾ. ಆಪೋಸಿಟ್ ಡೈರೆಕ್ಷನಲ್ಲಿ ಇದನ್ನು ಮಾಡ್ತಾ ಬರಬೇಕು. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ವ ಆ ರೀತಿ. ಇದು ನಾನು ಬ್ಲೌಸ್ ಪೀಸ್ ಯೂಸ್ ಮಾಡಿರೋದ್ರಿಂದ, ಇದು ಕಾಟನ್ ಅಲ್ಲದೆ ಇರೋದ್ರಿಂದ ಇದು ಅಷ್ಟು ನಿಮಗೆ ನೋಡಲಿಕ್ಕೆ ಅಟ್ರಾಕ್ಟಿವ್ ಅಂತ ಅನ್ನಿಸ್ತಿಲ್ಲ. ನೋಡಿ, ನಾನು ಇಲ್ಲಿ ಕಾಟನಲ್ಲಿ ಸ್ಟಿಚ್ ಮಾಡಿರೋದಿದೆ. ಸೊ ಅದೇ ಇನ್ವರ್ಟೆಡ್ ಬಾಕ್ಸ್ ನಾನು ಏನು ತೋರಿಸ್ನಲ್ವ ಸೇಮ್ ಮೆಥಡಲ್ಲೇ ಇನ್ನೊಂದು ಪೀಸ್ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇದನ್ನು ಇನ್ವರ್ಟೆಡ್ ಬಾಕ್ಸ್ ಪ್ಲೇಟ್ಸ್ ವಿತ್ ಸ್ಟಿಚ್ ಅಂಥೇಳಿ. ನೋಡಿ, ಅದೇ ರೀತಿ ಫಸ್ಟ್ ಇನ್ವರ್ಟೆಡ್ ಬಾಕ್ಸ್ನ ನಾನು ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂಥೇಳಿ ನೋಡ್ಕೊಳ್ಳಿ. ಸೊ ಈ ಇನ್ವರ್ಟೆಡ್ ಬಾಕ್ಸ್ ಏನಿದೆ ಅಲ್ವಾ, ಇದ್ರ ಸೈಡ್ಸಲ್ಲಿ ನಾವು ಸ್ಟಿಚ್ ಮಾಡ್ತಾ ಬರ್ತೇವೆ, ನೋಡ್ತಿದ್ದೀರಲ್ವ ಈ ರೀತಿಯಾಗಿ. ಸೊ ಆಗ ಆ ಬಾಕ್ಸು ತುಂಬ ಫಿನಿಶಿಂಗಲ್ಲಿ ಕಾಣಿಸುತ್ತೆ ನಮಗೆ. ನೋಡಿದ್ರಲ್ವ ನಾನು ಯಾವ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಒಂದು ಕಾಲು ಭಾಗ ಅಂದರೆ ಸ್ಕರ್ಟ್ ಎಷ್ಟು ಲೆಂತ್ ಇರುತ್ತಲ್ಲ ಅದರ ಒಂದು 10 ಇಂಚಸ್ 5 ಇಂಚಸ್ ಅಷ್ಟು ಮಾಡಿದರೆ ಸಾಕಾಗುತ್ತೆ. ನೋಡಿದ್ರಲ್ವ ಯಾವ ರೀತಿ ಕಾಣಿಸುತ್ತೆ ಅಂತ. ನಿಮಗೊಂದು ಐಡಿಯಾ ಬಂದಿರ್ಬೋದು ಸ್ಕರ್ಟಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡಿ, ನಾನಿಲ್ಲಿ ಕಾಟನಲ್ಲಿ ಮಾಡಿರೋವಂಥದ್ದು ತೋರಿಸ್ತಾ ಇದ್ದೇನೆ. ಸೊ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು
ಗಾಡೆಟ್ ಅಂತ ಹೇಳಿ. ಇದನ್ನು ನಾವು ಸ್ಕರ್ಟಲ್ಲೇ ನೋಡ್ಬೋದು. ಈ ಸ್ಕರ್ಟು ಈ ರೀತಿ ಶೇಪ್ ಇರೋದಿಲ್ಲ, ಬಾಡಿ ಶೇಪ್ಗೆ ಸ್ಕರ್ಟ್ ಇರುತ್ತೆ. ಸೊ ಕೆಳಗೆ ಎಕ್ಸ್ಟೆಂಡ್ ಮಾಡಲಿಕ್ಕೆ ಈ ರೀತಿಯಾಗಿ ನಾವು ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ ನಾನು ಇಲ್ಲಿ ಯಾವ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ ಅಂಥೇಳಿ. ಸೊ ಅದನ್ನು ನಾನು ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ತೇನೆ. ನೋಡಿದ್ರಲ್ವ ಯಾವ ರೀತಿ ಕಾಣಿಸುತ್ತೆ ಇದು ಗಾಡೆಟ್ ಅಂತೇಳಿ. ಸೊ ಆಗ ಇದ್ರದ್ದು ಬಾಡಿ ಶೇಪಿಗೆ ಇರುತ್ತೆ ಸ್ಕರ್ಟು, ಕೆಳಗೆ ಮಾತ್ರ ಎಕ್ಸ್ಟ್ಯಾಂಡಬಲ್ ಇರುತ್ತೆ, ಅಂದರೆ ಅಗಲ ಜಾಸ್ತಿ ಇರುತ್ತೆ. ನೋಡಿದ್ರಲ್ವ, ಇದನ್ನು ನಾವು ಗಾಡೆಟ್ಸ್ ಅಂತ ಹೇಳಿ ಕರಿತೇವೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನೀವು ಇದನ್ನು ನೋಡ್ಬೋದು. ನಾನಿಲ್ಲಿ ನೆಕ್ಸ್ಟ್ ತೋರಿಸ್ತಿರುವಂಥದ್ದು ಸ್ಪೇಸ್ ಟಕ್ಸ್. ನೋಡಿ ಈ ರೀತಿಯಾಗಿ, ಅಂದರೆ ಒನ್ ಇಂಚಸ್ಸಿಗೆ ಒಂದೊಂದು ಟಕ್ಸ್ ಹಾಕ್ತಾ ಇದ್ದೇನೆ ನಾನು. ಈ ಟಕ್ಸ್ನ ನೀವು ಡೆಕೋರೇಷನ್ ಆಗೂ ಸಹ ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ವ, ಇದನ್ನು ನಾವು ಕುರ್ತಿಗಳಲ್ಲಿ ಸೈಡಲ್ಲಿ ನೋಡ್ತಾ ಇರ್ತೇವೆ. ಸೊ ಇದನ್ನು ನಾವು ಸ್ಪೇಸ್ ಟಕ್ಸ್ ಅಂತ ಹೇಳಿ ಕರಿತೇವೆ. ನಾನಿಲ್ಲಿ ನೆಕ್ಸ್ಟ್ ಸೇಮ್ ಆ್ಯಸ್ ಇಟ್ ಈಸ್ ಟಕ್ಸ್ನ ಮಾಡ್ಕೊಳ್ತಾ ಇದ್ದೇನೆ. ಇದು ಅನದರ್ ಒನ್ ಆಗಿದೆ, ಆದರೆ ಇಲ್ಲಿ ನಾನು ಸ್ಪೇಸ್ ಸ್ವಲ್ಪ ಲಿಮಿಟೆಡ್ ಇಟ್ಟಿದ್ದೇನೆ. ನೋಡಿದ್ರಲ್ವ, ನಾನು ಅದೇ ರೀತಿಯಾದ 4 ಟಕ್ಸ್ನ ಮಾಡ್ಕೊಂಡಿದ್ದೇನೆ, ನೋಡ್ತಾ ಇರ್ಬೋದು. ಸೊ ನಾನಿಲ್ಲಿ ಅಪ್ ಆ್ಯಂಡ್ ಡೌನ್ ಆಗಿ ಸ್ಟಿಚ್ ಮಾಡ್ತಾ ಇದ್ದೇನೆ ಟಕ್ಸ್ನ, ಅಂದರೆ ಆಪೋಸಿಟ್ ಡೈರೆಕ್ಷನ್ಸಲ್ಲಿ. ಸೊ ಇದು ನಮಗೇನಾಗುತ್ತೆ ಅಂದರೆ, ನಾವು ಒಳ್ಳೆ ಥಿಕ್ ಫ್ಯಾಬ್ರಿಕ್ ಯೂಸ್ ಮಾಡಿದಾಗ ಇದು ಡಿಸೈನ್ ಆಗಿ ಕ್ರಿಯೇಟ್ ಆಗುತ್ತೆ, ಹಾಗೆ ಡೆಕೋರೇಟಿವ್ ಆಗಿ ಕಾಣಿಸುತ್ತೆ ಸಹ. ನೋಡಿದ್ರಲ್ವ ಯಾವ ರೀತಿ. ಸೊ ನಾವಿಲ್ಲಿ ಲಾಸ್ಟ್ 2 ಟಕ್ಸ್ ಏನಿದೆ ಅಲ್ವಾ ಅದ್ರ ಕಡೆ ಹೋಗೋಣ. ನಾನಿಲ್ಲಿ ಪಿನ್ ಟಕ್ಸ್ನ ನಿಮಗೆ ಫಸ್ಟ್ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಕ್ರಾಸ್ ಲೈನ್ ಸಹ ಮಾಡಿದ್ದೀನಿ, ಹಾಗೆ ಸ್ಟ್ರೇಟ್ ಲೈನ್ ಸಹ ಮಾಡಿದ್ದೀನಿ. ಸೊ ಈ ಸ್ಟ್ರೇಟ್ ಲೈನ್ ಇದೆ ಅಲ್ವಾ, ಲೈನ್ ಏನಿದೆ ಅದನ್ನು ನಾನು ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ, ಅಂದರೆ ತುಂಬ ಸ್ಪೇಸ್ ಕಮ್ಮಿ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೇನೆ. ನೋಡಿ ಯಾವ ರೀತಿಯಾಗಿ. ನೀವು ಫಸ್ಟ್ ಸ್ಪೇಸ್ ಟಕ್ಸಲ್ಲಿ ಏನು ಮಾಡಿದ್ವಿ ಅಂದರೆ, ಒಂದು 1/2 ಸೆಂಟಿಮೀಟರ್ ಅಷ್ಟು ಟಕ್ಸಿಗೆ ಸ್ಪೇಸ್ ಇಟ್ಕೊಂಡು ಸ್ಟಿಚ್ ಮಾಡಿದ್ವಿ. ಬಟ್ ಈ ಪಿನ್ ಟಕ್ಸಲ್ಲಿ ಏನಿದೆ ಅಲ್ವಾ, ಒಂದು ಸ್ವಲ್ಪ ಅಂದರೆ ಪಿನ್ನಷ್ಟು ಇದು ಅಂದರೆ ಸ್ಪೇಸ್ ಅಷ್ಟನ್ನೇ ಮೇಲಿಟ್ಕೊಂಡು ಸ್ಟಿಚ್ ಮಾಡ್ತೇವೆ. ನೋಡಿ ಈಗ ನಾನು ನೆಕ್ಸ್ಟ್ ತೋರಿಸ್ತಿರುವಂಥದ್ದು ಕ್ರಾಸ್ ಪಿನ್ ಟಕ್ಸ್ ಅಂಥೇಳಿ. ನಾವು ಪಿನ್ ಟಕ್ಸ್ ಹೇಗೆ ಮಾಡಿದ್ವಲ್ಲ ಆ್ಯಸ್ ಇಟ್ ಈಸ್ ಇದನ್ನೂ ಸಹ ಮಾಡೋದು. ಬಟ್ ಇದನ್ನು ನಾವೇನು ಮಾಡ್ತೀವಿ ಅಂದರೆ, ಕ್ರಾಸಲ್ಲಿನೂ ಸಹ ಫಸ್ಟ್ ಸ್ಟ್ರೇಟ್ ಸ್ಟಿಚ್ ಮಾಡ್ಕೊತೀವಿ, ಅಂದರೆ ಪಿನ್ ಟಕ್ಸ್ನ ಸ್ಟ್ರೇಟಾಗಿ ಮಾಡ್ಕೊತೀವಿ. ನೆಕ್ಸ್ಟು ಕ್ರಾಸ್ ಆ್ಯಂಗಲಲ್ಲಿ ಮಾಡ್ತೀವಿ. ಸೊ ಆಗ ಈ ರೀತಿ ಕಾಣುತ್ತೆ. ನೋಡಿ ಇದು ಬ್ಯಾಕ್ ಸೈಡನ್ನು ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೆ ಫ್ರಂಟ್ ಸೈಡ್ ಚೆನ್ನಾಗಿ ಕಾಣುತ್ತೆ. ನೋಡಿ ನಾನು ಯಾವುದೆಲ್ಲ ಸ್ಟಿಚ್ ಹೇಳ್ಕೊಟ್ಟೆ ಅಂತ ಹೇಳಿ, ಹ್ಯಾಂಡ್ ಗ್ಯಾದರ್ಸ್ ಹೇಳ್ಕೊಟ್ಟಿದ್ದೀನಿ, ಹಾಗೆ ಮಷಿನ್ ಗ್ಯಾದರ್ಸ್ ಹೇಳ್ಕೊಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ನಾನು ನೋಡಿ ಯಾವ ರೀತಿ ಕಾಟನಲ್ಲಾದರೆ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೇನೆ. ನೋಡಿ ಇದು ನೈಫ್ ಪ್ಲೇಟ್ಸ್ ಯಾವ ರೀತಿ ಕಾಣುತ್ತೆ ಅಂತೇಳಿ, ಇದು 3rd ಒನ್ ಹೇಳ್ಕೊಟ್ಟಿದ್ದೀನಿ. ಹಾಗೆ ಕಿಕ್ ಪ್ಲೇಟ್ಸ್ ಅಂತ ಹೇಳಿ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಬರ್ತಿರುವಂಥದ್ದು ಇನ್ವರ್ಟೆಡ್ ಪ್ಲೇಟ್ಸ್, ಹಾಗೆ ವಿತ್ ಇನ್ವರ್ಟೆಡಲ್ಲಿ ವಿತ್ ಸ್ಟಿಚ್ ಪ್ಲೇಟು, ಹಾಗೆ ವಿತೌಟ್ ಸ್ಟಿಚ್ ಪ್ಲೇಟ್ಸ್ ಎರಡನ್ನೂ ಹೇಳ್ಕೊಟ್ಟಿದ್ದೇನೆ. ನೋಡಿ ಇದು ವಿತ್ ಸ್ಟಿಚ್ ಪ್ಲೇಟ್ಸ್ ಆಗಿದೆ. ನೋಡಿದ್ರಲ್ವ, ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂಥೇಳಿ, ಈ ರೀತಿಯಾಗಿದೆ. ಸೊ ನಾನಿಲ್ಲಿ ನೆಕ್ಸ್ಟು ಗಾಡೆಟ್ಸ್ ಹೇಳ್ಕೊಟ್ಟಿದ್ದೀನಿ, ಹಾಗೆಯೇ ಇಲ್ಲಿ ಸ್ಪೇಸ್ ಟಕ್ಸ್ ಹೇಳ್ಕೊಟ್ಟಿದ್ದೀನಿ, ಹಾಗೆ ಪಿನ್ ಟಕ್ಸ್ ಸಹ ಹೇಳ್ಕೊಟ್ಟಿದ್ದೀನಿ, ಸ್ಪೇಸ್ ಟಕ್ಸ್ ವಿತ್ ಅಪ್ ಆ್ಯಂಡ್ ಡೌನ್ ಸಹ ಹೇಳ್ಕೊಟ್ಟಿದ್ದೀನಿ, ಹಾಗೆ ಕ್ರಾಸ್ ಪಿನ್ ಟಕ್ಸ್ ಸಹ ಹೇಳ್ಕೊಟ್ಟಿದ್ದೀನಿ. ನೋಡಿದ್ರಲ್ವಾ, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದಲ್ಲಿ, ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ಇನ್ಸ್ಟಾ ಫೇಸ್ಬುಕ್ನು ಸಹ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.